ಹೆಲೋ ಗೈಸ್, ಇಂದಿನ ವಿಡಿಯೋದಲ್ಲಿ ಸಮಾಸ ಎಂದರೇನು ಮತ್ತು ವಿಧಗಳ ಪರಿಚಯವನ್ನು ನೋಡಿದ್ವಿ. ಹಾಗೆ ಕೆಲವೊಂದು ವಿಧಗಳು ಹಂಗಂದರೇನು ಮತ್ತು ಉದಾಹರಣೆಗಳನ್ನು ನೋಡಿದ್ವಿ. ಈ ದಿನ ಮುಂದಿನ ಸಮಾಸ ವಿಧಗಳನ್ನು ನೋಡೋಣ ಬನ್ನಿ. ಎರಡನೇದಾಗಿ ನೋಡೋದಾದರೆ ಕರ್ಮಧಾರೆಯ ಸಮಾಸ. ಪೂರ್ವ ಪದವು ವಿಶೇಷಣ, ಉತ್ತರ ಪದವು ವಿಶೇಷ್ಯಗಳಿಂದ ಕೂಡಿ ಆಗುವ ಸಮಾಸಕ್ಕೆ ಕರ್ಮಧಾರೆಯ ಸಮಾಸ ಎಂದು ಕರೆಯುತ್ತಾರೆ. ಅಂದರೆ ವಿಶೇಷಣ ಮತ್ತು ವಿಶೇಷ್ಯಗಳಿಂದ ಕೂಡಿ ಆಗುವ ಸಮಾಸಕ್ಕೆ ಕರ್ಮಧಾರೆಯ ಸಮಾಸ ಎಂದು ಕರೆಯುತ್ತಾರೆ. ಇನ್ನು ಡೀಟೇಲ್ ಆಗಿ ನೋಡೋದಾದರೆ ಸಮಾಸದ ರಚನೆಯಲ್ಲಿ ಪೂರ್ವ ಪದ ಗುಣವಾಚಕವಾಗಿದ್ದು ಉತ್ತರ ಪದ ನಾಮಪದ ಆಗಿರುತ್ತದೆ. ಪೂರ್ವ ಪದ ಬಂದು ಗುಣವಾಚಕ ಆಗಿರುತ್ತದೆ, ಉತ್ತರ ಪದ ನಾಮಪದ ಆಗಿರುತ್ತದೆ. ವಿಶೇಷಣ ಅಂದರೆ ಏನು? ವ್ಯಕ್ತಿ, ವಸ್ತು, ಪ್ರಾಣಿಯ ಗುಣ, ಸ್ವಭಾವ. ವ್ಯಕ್ತಿ, ವಸ್ತು, ಪ್ರಾಣಿಗಳ ಸ್ವಭಾವವನ್ನು ತಿಳಿಸೋದನ್ನೇ ನಾವು ವಿಶೇಷಣ ಅಂತ ಇಲ್ಲಿ ಹೇಳ್ತಾ ಇದ್ದೀವಿ. ಅದೇ ರೀತಿ ವಿಶೇಷ್ಯ ಎಂದರೆ ವರ್ಣಿಸಿಕೊಳ್ಳುವ ವಸ್ತು. ನಾವು ಯಾವ ವಸ್ತುವನ್ನು ವರ್ಣಿಸಿ ಹೇಳ್ತಾ ಇದ್ದೀವೋ ಅದನ್ನೇ ನಾವು ಇಲ್ಲಿ ವಿಶೇಷ್ಯ ಅಂತ ಹೇಳ್ತಾ ಇದ್ದೀವಿ, ವರ್ಣಿಸಿಕೊಳ್ಳುವ ವಸ್ತು. ಉದಾಹರಣೆ ಇಲ್ಲಿ ನೋಡಿದ್ರೆ ನಿಮಗಿನ್ನ ನೀಟಾಗಿ ಅರ್ಥ ಆಗುತ್ತೆ. ಇರಿದು ಪ್ಲಸ್ ಮರ, ಎಮ್ಮರ. ಪೂರ್ವ ಪದ ಇರಿದು, ಉತ್ತರ ಪದ ಮರ ಆಗಿದೆ. ಇರಿದು ಪ್ಲಸ್ ಮರ, ಎಮ್ಮರ ಆಗಿದೆ. ಇಲ್ಲಿ ಇರಿದು ಅನ್ನೋದು ವಿಶೇಷಣ, ಪ್ಲಸ್ ಮರ ಅನ್ನೋದು ವಿಶೇಷ್ಯ. ನಾವು ಯಾವ ಪದ ವರ್ಣಿಸ್ತಾ ಇದ್ದೀವಿ? ವಸ್ತು ಯಾವುದು ವರ್ಣಿಸಿಕೊಳ್ಳುವ ವಸ್ತು ಆಗಿದೆ? ಇಲ್ಲಿ ಮರ. ಯಾವುದು ವಿಶೇಷಣ ಆಗಿದೆ? ಇರಿದು. ನಾವು ಅದರದ್ದು ಮರದ ಸ್ವಭಾವ ಏನು ಹೇಳ್ತಾ ಇದ್ದೀವಿ? ಇರಿದಾಗಿದೆ ಅಂತ ಹೇಳ್ತಾ ಇದ್ದೀವಿ. ಮರದ ಸ್ವಭಾವ ಇರಿದಾಗಿದೆ. ಅದರದ್ದು ಸ್ವಭಾವವನ್ನು ತಿಳಿಸೋದನ್ನೇ ನಾವು ವಿಶೇಷಣ ಅಂತ ಹೇಳ್ತಿದ್ದೀವಿ. ವಿಶೇಷ್ಯ ಅಂದರೆ ನಾವು ಯಾವ ವಸ್ತುವನ್ನು ವರ್ಣಿಸಿ ಹೇಳ್ತಾ ಇದ್ದೀವಿ ಅದನ್ನು ವಿಶೇಷ್ಯ ಅಂತ ಹೇಳ್ತೀವಿ. ಇರಿದು ಪ್ಲಸ್ ಮರ, ಎಮ್ಮರ. ಗುಣವಾಚಕ ಅಂದರೆ ಅದೇ ನೋಡಿ, ವಸ್ತುಗಳ ಗುಣ ಸ್ವಭಾವ ತಿಳಿಸುವ ಪದಗಳೇ ಗುಣವಾಚಕ. ಹೊಸತು ಪ್ಲಸ್ ಕನ್ನಡ, ಹೊಸಗನ್ನಡ. ಇನಿದು ಪ್ಲಸ್ ಮಾವು, ಇಮ್ಮಾವು. ಪಿರಿಯ ಪ್ಲಸ್ ಮರ, ಪೆರ್ಮರ. ಅತಿಯಾದ ಪ್ಲಸ್ ಕುಟೀಲ, ಅತಿ ಕುಟೀಲ. ಇರಿದು ಪ್ಲಸ್ ಜೇನು, ಹೆಜ್ಜೇನು. ಈ ಎಲ್ಲ ಉದಾಹರಣೆಗಳು ಕೂಡ ವಿಶೇಷಣ ಮತ್ತು ವಿಶೇಷ್ಯಗಳಿಂದ ಕೂಡಿ ಆಗುವ ಸಮಾಸಕ್ಕೆ ನಾವು ಕರ್ಮಧಾರೆಯ ಸಮಾಸ ಎಂದು ಕರೆಯುತ್ತೇವೆ. ಇದಾಗಿತ್ತು ಕರ್ಮಧಾರೆಯ ಸಮಾಸ ಮತ್ತು ಉದಾಹರಣೆಗಳು. ಮೂರನೇ ವಿಧವು ದ್ವಿಗು ಸಮಾಸ. ಪೂರ್ವ ಪದವು ಸಂಖ್ಯಾವಾಚಕವಾಗಿದ್ದು ಉತ್ತರ ಪದವು ನಾಮಪದವಾಗಿದ್ದರೆ ಅದನ್ನು ದ್ವಿಗು ಸಮಾಸ ಎಂದು ಕರೆಯುತ್ತೇವೆ. ಪೂರ್ವ ಪದ ಸಂಖ್ಯಾವಾಚಕ. ಸಂಖ್ಯಾವಾಚಕ ಅಂದರೆ ಸಂಖ್ಯೆಗಳಿಂದ ಕೂಡಿರುವ ವಾಚಕವನ್ನು ಸಂಖ್ಯಾವಾಚಕ ಎಂದು ಕರೆಯುತ್ತೇವೆ. ಉತ್ತರ ಪದ ನಾಮಪದ ಆಗಿರಬೇಕು, ಅದನ್ನು ನಾವು ದ್ವಿಗು ಸಮಾಸ ಅಂತ ಹೇಳ್ತೀವಿ. ನೀವೆಲ್ಲಿ ಸಂಖ್ಯಾವಾಚಕ ಅಂತ ಸಂಖ್ಯೆಗಳನ್ನು ನೋಡ್ತೀವಿ ಅದನ್ನು ನೀವು ಈಸಿಯಾಗಿ ಕಂಡುಹಿಡಿಬೋದು. ಇದು ದ್ವಿಗು ಸಮಾಸ ಅಂತ ಹೇಳಿ. ಉದಾಹರಣೆ ನೋಡೋದಾದರೆ ಒಂದು ಪ್ಲಸ್ ಕಟ್ಟು, ಒಗ್ಗಟ್ಟು. ಇಲ್ಲಿ ಒಂದು ಅನ್ನೋದು ಸಂಖ್ಯಾವಾಚಕ, ಕಟ್ಟು ಅನ್ನೋದು ನಾಮಪದ. ಒಂದು ಪ್ಲಸ್ ಕಟ್ಟು ಏನಾಗಿದೆ? ಒಗ್ಗಟ್ಟು. ಮೂರು ಪ್ಲಸ್ ಕಣ್ಣು, ಮುಕ್ಕಣ್ಣು. ಮೂರು ಪ್ಲಸ್ ಗಾವುದ, ಮೂಗಾವುದ. ಎರಡು ಪ್ಲಸ್ ಮಡಿ, ಇಮ್ಮಡಿ. ಮೇಯ್ನಾಗಿ ಇಲ್ಲಿ ಎಲ್ಲಿ ಸಂಖ್ಯಾವಾಚಕಗಳನ್ನು ನೀವು ಎಕ್ಸಾಂಪಲ್ ಆಗಿ ನೋಡ್ತೀರೋ ಅದನ್ನು ನೀವು ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಇದು ದ್ವಿಗು ಸಮಾಸ ಅಂತ. ಒಂದು ಪ್ಲಸ್ ಕಟ್ಟು, ಒಗ್ಗಟ್ಟು, ಒಂದು, ಮೂರು, ಎರಡು, ಎಲ್ಲೆಲ್ಲಿ ಈ ಥರ ಸಂಖ್ಯೆಗಳನ್ನು ನೋಡ್ತೀರೋ ಅದನ್ನು ನಿಮಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಇದು ದ್ವಿಗು ಸಮಾಸ ಅಂತ. ಇದಾಗಿತ್ತು ದ್ವಿಗು ಸಮಾಸ ಮತ್ತು ಉದಾಹರಣೆಗಳು. ದ್ವಿಗು ಸಮಾಸ ಆದಮೇಲೆ ನೋಡೋದಾದರೆ ನೆಕ್ಸ್ಟ್ ಒನ್ ಅಂಶಿ ಸಮಾಸ. ಪೂರ್ವ ಪದವು ಅಂಶವಾಗಿದ್ದು ಉತ್ತರ ಪದವು ಅಂಶಿಯಾಗಿದ್ದರೆ ಅದನ್ನು ಅಂಶಿ ಸಮಾಸವೆಂದು ಕರೆಯುತ್ತಾರೆ. ಅಂಶ ಎಂದರೆ ವಸ್ತುವಿನ ಭಾಗ. ಉದಾಹರಣೆಗೆ ಕಾಲು, ತಲೆ, ಮೂಗು. ಅಂಶಿ ಎಂದರೆ ಒಂದು ವಸ್ತುವಿನ ಭಾಗ. ಉದಾಹರಣೆಗೆ ಇಂಗಾಲು, ಮುಂಗಾಲು, ಅಂಗೈ ಎಂದು ಅರ್ಥ. ಅಂಶ ಎಂದರೆ ವಸ್ತುವಿನ ಭಾಗ. ಅಂಶಿ ಎಂದರೆ ಒಂದು ವಸ್ತುವಿನಲ್ಲಿ ಒಂದು ಭಾಗ ಎಂದು ಅರ್ಥ. ಉದಾಹರಣೆ ನೋಡೋದಾದರೆ ಇಲ್ಲಿ ನೋಡೋದಾದರೆ ತಲೆ, ಕಾಲು, ಬೆರಳು, ಕೈ ಇದೆಲ್ಲ ಒಂದು ವಸ್ತುವಿನ ಭಾಗ. ಹಿಂದೆ, ಮುಂದೆ, ತುದಿ, ಅಡಿ ಇದೆಲ್ಲ ಆ ವಸ್ತುವಿನಲ್ಲಿ ಒಂದು ಭಾಗ. ಅಂದರೆ ಕಾಲಿನ ಪ್ಲಸ್ ಮುಂದೆ ಮುಂಗಾಲು. ಇಲ್ಲಿ ಕಾಲು ಅನ್ನೋದು ಅಂಶವಾಗಿದ್ದು ಮುಂದೆ ಅನ್ನೋದು ಅಂಶಿ, ಆ ವಸ್ತುವಿನಲ್ಲಿ ಒಂದು ಭಾಗ ಎಂದು ಅರ್ಥ. ಕಾಲಿನ ಪ್ಲಸ್ ಮುಂದೆ ಏನಂತ ಹೇಳ್ತೀವಿ? ಮುಂಗಾಲು. ಈಗ ಉದಾಹರಣೆ ನೋಡಿದ್ರೆ ನಿಮಗೆ ಇನ್ನೂ ನೀಟಾಗಿ ಅರ್ಥ ಆಗುತ್ತೆ. ಉದಾಹರಣೆ ನೋಡೋದಾದರೆ ತಲೆಯ ಪ್ಲಸ್ ಇಂದು, ಇಂದಲೆ.
ತಲೆ ಅನ್ನೋದು ಒಂದು ಅಂಶ. ಅಂಶಿ ಬಂದ್ಬಿಟ್ಟು ಹಿಂದೆ, ಅದಕ್ಕೆ ತಲೆಯ ಪ್ಲಸ್ ಇಂದು ಹಿಂದಲೆ. ಕಾಲಿನ ಪ್ಲಸ್ ಮುಂದೆ ಮುಂಗಾಲು. ಬೆರಳಿನ ಪ್ಲಸ್ ತುದಿ ತುದಿ ಬೆರಳು. ಕೈಯ ಪ್ಲಸ್ ಅಡಿ ಅಂಗೈ. ರಾತ್ರಿಯ ಪ್ಲಸ್ ನಡುವೆ ನಡುರಾತ್ರಿ. ಅಡವಿಯ ಪ್ಲಸ್ ನಡು ನಟ್ಟಡವಿ. ತಲೆಯ ಪ್ಲಸ್ ಮುಂದೆ ಮುಂದಲೆ. ಇದಾಗಿತ್ತು ಅಂಶಿ ಸಮಾಸ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಬೇರೆ ಬೇರೆ ಸಮಾಸ ವಿಧಗಳನ್ನು ನೋಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಮತ್ತು ಯೂಸ್ಫುಲ್ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.